ಕರ್ನಾಟಕದಲ್ಲಿರುವಂತಹ ಎಲ್ಲ ಐಬಿಗಳು ಮಿಸ್ಯೂಸ್ ಆಗ್ತಾ ಇದ್ದಾವೆ. ಅದಕ್ಕೆ ನಾನು ಉದಾಹರಣೆ ಸಮೇತ ಇವತ್ತು ಇನ್ಸ್ಪೆಕ್ಷನ್ ಮಾಡಿ ರಾಯಚೂರು ಐಬಿಯನ್ನು ಚೆಕ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಿನ್ನ ಹೆಸರೇನಪ್ಪ? ಅದರಲ್ಲಿ ಪ್ರಪ್ರಥಮವಾಗಿ ಹಾಕ್ತಾ ಇರೋದು, ಇಲ್ಲಿ ನೀವು ಯಾರೇ ಹೋಗಿ ಸಾರ್ವಜನಿಕರು ಒಂದು ರೂಮ್ ಬೇಕು, ಫ್ರೆಶ್ ಅಪ್ ಆಗಬೇಕು ಅಂತ ಕೇಳಿದ್ರು ಕೊಡುವಂತಹ ಮನಸ್ಥಿತಿ ಅವ್ರಿಗೆ ಇರೋದಿಲ್ಲ. ಯಾವುದು ಯಾರಿಗೂ ಕೊಟ್ಟಿಲ್ಲ, ಎಲ್ಲ ಖಾಲಿ ಇದೆ. ಅಂದರೆ ಲೆಟರ್ ಬಂದಿದೆ, ಲೆಟರ್ ಹಾಕಿದ್ರು ವಾಟ್ಸಪ್ಪಲ್ಲಿ, ಕೋರ್ಟ್ನವ್ರು ಹಾಕಿದ್ರು, ಜಡ್ಜಸ್ ಬರ್ತಾರೆ ಅಂದರೆ ಅವರು ಏನಂದರೆ ಬಂದಿಲ್ಲ. ಯಾಕೆ ಅಂತ ಅಂದರೆ ಇರೋಂತಹ 8 ರೂಮಲ್ಲಿ ಅಧಿಕಾರಿಗಳು, ಭ್ರಷ್ಟಾಚಾರ ರಾಜಕಾರಣಿಗಳು ಹಾಗೂ ಸೋ ಕಾಲ್ಡ್ ಹೈ ಎಸ್ಟೀಮ್ ಬ್ಯೂರೋಕ್ರಾಟ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ MLC ಅವರು ಯಾವಾಗ ಬಂದು 2 ತಾಸು ಯಾರಂದರೆ ವಸಂತ್ ಕುಮಾರ್ ಅಂತ VIP ಶಿಫ್ಟ್ ಕೊಡ್ತಿರ್ತೀವಿ, ಕುಂತು ಹೋಗ್ತಿರ್ತಾರೆ. ಯಾಕೆ ಅಂತಂದರೆ ಅವರಿಗೆ ಮಾತ್ರ ಸರ್ಕಾರದ ಹಣವನ್ನು ತಿನ್ನುವಂತಹ ಹಕ್ಕಿದೆ ಅನ್ನೋ ಒಂದು ಮೊರಾಲಿಟಿ. ಅಂದರೆ ಬಡವರು, ಬಗ್ಗರು ಅಥವಾ ಸಾಮಾಜಿಕ ಹೋರಾಟಗಾರರು, ಪತ್ರಕರ್ತರು ಹಾಗೂ ಫ್ರೀಡಮ್ ಫೈಟರ್ಸು ಇಂಥವ್ರು ಹೋಗಿ ಕೇಳಿದ್ರು ಜಾಗ ಕೊಡುವಂತಹ ಮನಸ್ಥಿತಿ ಇಲ್ಲ. ಇವತ್ತು ರಾಯಚೂರಲ್ಲಿ 8 ಐಬಿಯಲ್ಲಿ 4 ಐಬಿಗಳನ್ನು ಜಡ್ಜ್ಗೆ ಮೀಸಲಾತಿ ಇಟ್ಟಿದ್ದಾರೆ. 1 ಐಬಿ 1 ರೂಮನ್ನು ಲೋಕಾಯುಕ್ತ SP ಗೆ ಕೊಟ್ಟಿದ್ದಾರೆ. ಇನ್ನು 2 ಐಬಿನ MLCಗಳಿಗೆ ಕೊಟ್ಟಿದ್ದಾರೆ. ಸೊ ಅದೇ ಟೋಟಲ್ ಆಗಿ ಇಂತಹ ಒಂದು ವಾತಾವರಣದಲ್ಲಿ ನಿಮಗೆ ರೂಮ್ಗಳನ್ನು ಫ್ರೀ ರಿಸರ್ವ್ ಅಂತ ಏನಿಲ್ಲ. ಅದರಲ್ಲಿ ಮತ್ತೆ ಇನ್ನೊಂದು ಇನ್ವೆಸ್ಟಿಗೇಷನ್ನ ನಾವು ಮಾಡಿದಾಗ ಗೊತ್ತಾಯಿತು, ಇದರೊಳಗೆ ಪರ್ಟಿಕ್ಯುಲರ್ಲಿ ಅವರು AE ಫೋನ್ ಮಾಡಿ ಹೇಳೋದು, ರೆಕಮೆಂಡೇಶನ್ ಹೇಳೋದು, ಇಂತಹದ್ದಕ್ಕೆ ಸೋ ಕಾಲ್ಡ್ ಪ್ರೆಷರ್ ಮಾಡಿ ಕೇಳೋದಕ್ಕೆ ಒಂದು ಎಕ್ಸ್ಟ್ರಾ ರಿಜಿಸ್ಟರ್ನ ಇಟ್ಟಿದ್ದಾರೆ. ಆ ರಿಜಿಸ್ಟರ್ ಹೇಳುತ್ತೆ ಫ್ರೀ ಅಥವಾ ಮುಫ್ತಲ್ಲಿ ಕೊಡೋದು ಅಂತ. ಅದನ್ನು ಇವರು ಒಪ್ಕೊಂತರೂ ಸಹ ಇಲ್ಲಿ ಮತ್ತೆ ಇನ್ನೊಂದು ಇಲ್ಲೀಗಲ್ ಆಗಿ 3 ಜನನ ರಿಕ್ರೂಟ್ ಮಾಡಿಕೊಂಡು ರಾಘವೇಂದ್ರ AE ಅಂತ ರಾಘವೇಂದ್ರ ಅವರು ಸ್ವಂತ ಸಂಬಳದಲ್ಲಿ ಕೊಡ್ತಿದ್ದಾರೆ. ಆಶ್ಚರ್ಯ ಏನು ಅಂತ ಅಂದರೆ ಸರ್ಕಾರ ಅವ್ರಿಗೆ ಕೂಡ ಸಂಬಳನೇ ಕಡಿಮೆ, ಅದರೊಳಗೆ ಇವ್ರು 3 ಜನಕ್ಕೆ 8,000 ರೂಪಾಯಿಗೆ ಕೊಟ್ಟರೆ ಇವ್ರು ಎಲ್ಲಿಂದ ಸ್ವಾಮಿ ಅವ್ರ ಮನೆಯಿಂದ ತರ್ತಾ ಇದ್ದಾರಾ ಅಥವಾ ಆಸ್ತಿ ಮಾಡಿ ತರ್ತಿದ್ದಾರಾ? ಅಯೋಗ್ಯ. AWS ಮತ್ತು AE ಅಲ್ಲ, ಈಗ ಯಾರು ಸ್ವಂತ ಕೈಯಿಂದ ದುಡ್ಡು ಕೊಡೋಕೆ ಯಾರನ್ನ ಇದ್ದಾರಾ? ಯಾರು ಕೊಡ್ತಾರೆ? ಅದರ ಬಿಲ್ನಾಗ ಏನೋ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಇದು ನಿನ್ನ ಹೆಸರೇನಪ್ಪ? ನಿಮ್ಮ ಹೆಸರು? ಬುರಾನ್. ಈಗ ನಿಮಗೆ 3 ದಿನದಿಂದ ರೂಮ್ಗಳು ಯಾವುದು ಯಾರಿಗೂ ಕೊಟ್ಟಿಲ್ಲ, ಎಲ್ಲ ಖಾಲಿ ಇದೆ. ಅಂದರೆ ಲೆಟರ್ ಬಂದಿದೆ, ಲೆಟರ್ ಹಾಕಿದ್ರು ವಾಟ್ಸಪ್ಪಲ್ಲಿ, ಕೋರ್ಟ್ನವ್ರು ಹಾಕಿದ್ರು, ಜಡ್ಜಸ್ ಬರ್ತಾರೆ ಅಂದರೆ ಅವರು ಏನಂದರೆ ಬಂದಿಲ್ಲ. ಇನ್ನೂ ಒಂದು ರೂಮ್ 2 ರೂಮ್ ಇದ್ದೇವೆ, ಇಲ್ಲಿದೆ. ಅದು ಬುಕ್ ಇದ್ದಿಲ್ಲ ಅಂತ ಹೇಳಿಲ್ಲ ನನ್ನ ನಾವು ಕೇಳಿದ್ರೆ ಇಷ್ಟ ಇಲ್ಲ ಅಂತ ಹೇಳಿದೆ ನಾನು. ಇನ್ನು ಸಾಯಂಕಾಲ ರಾತ್ರಿ ತಂದಿಟ್ಟ. ಆಮೇಲೆ ಇಲ್ಲಿಗ ಇದರಲ್ಲಿ ಬುಕ್ಕಿನ ಸಲುವಾಗಿ ಇಲ್ಲಿ ರಸೀದಾರ್ ಕೊಟ್ಟರೆ ಇದರಲ್ಲಿ ಎಂಟ್ರಿ ಮಾಡ್ಬೋದು. ರಸೀದ್ ನಂಬರ್ ಹಾಕಿ ಅದರಲ್ಲಿ ಎಂಟ್ರಿ ಮಾಡ್ಬೋದು. ಇಲ್ಲಿ ಇಲ್ಲದೆ ಇರೋದು ರಸೀದ್ ಇಲ್ಲಿದೆಯಾ? ಎಷ್ಟು ದಿನದಿದೆಯಪ್ಪ? ತೆಗಿಪ್ಪ, ಒಂದೊಂದೇ ಹೇಳಪ್ಪ, ಹಂಗೆ ಡೇಟ್ ವೈಸ್ ಹೇಳ್ಕೊಂಡು ಹೋಗು. 2-4 ರಸೀದ್ ಕೇಳೋರು ಬಂದು ರಸೀದ್ ಕೊಡ್ತಾರೆ. ರಸೀದ್ ಕೊಡ್ರಿ ಅಂತ ಕೇಳ್ತಾರಲ್ಲ, ಅವ್ರು ಇಲ್ಲದ್ರೆ ಇದರಲ್ಲಿ ಎಂಟ್ರಿ ಮಾಡ್ತೀವಿ. ಡೇಟ್ ಹೇಳ್ರಿ. ಈಗ ರಸೀದಿ ಕೇಳಿದವ್ರಿಗೆ ದುಡ್ಡು ಹೆಂಗೆ ಇಸ್ಕೊಂತೀರಿ? ರಸೀದಿ ಕೇಳಿದವ್ರಿಗೆ ದುಡ್ಡು ಹೆಂಗೆ ಇಸ್ಕೊಂತೀರಿ? ಅವರಿಗೆ ಇದರಲ್ಲಿ ಬರ್ಸ್ಕೊಂಡು. ಹಲೋ, ಹಾಂ. ಸೊ ರಸೀದಿ ಕೇಳಿಲ್ಲ ಅಂದರೆ ಅವ್ರಿಗೆ ಇದಲ್ಲಿ ಮಾಡ್ತೀರಿ. ಹಾಂ, ಆಯಿತು. ಈ ರಸೀದಿ ಬೇಕು ಅಂದರೆ ಹಾಂ, ಕೆಲವು ಜನ ಏನು ಮಾಡ್ತಾರೆ, ನಮಗೆ ರಸೀದಿ ಕೆಲವು ಜನ ಅಂತಾರೆ ಬೇಕಿಲ್ಲ ಅಂತಾರೆ. ಕೆಲವು ಜನ ನಮ್ಗೆ ಕ್ಲೈಮ್ ಮಾಡ್ಕೋಬೇಕು, ನಾವು ತಗೋಬೇಕು ಬೇರೆ ಕಡೆ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ರಸೀದಿ ಬೇಕಂದರೆ ರಸೀದಿ ಕೊಡ್ತೀವಿ. ಬುರಾನ್ ಅವರೇ, ಲಾಸ್ಟು 27ನೇ ತಾರೀಕುವರೆಗೂ ಇಂದ ಇಲ್ಲಿವರೆಗೂ ಯಾವ ಎಂಟ್ರಿನೂ ಇಲ್ಲ. ಅಂದರೆ ಇಲ್ಲಿವರೆಗೂ ಯಾವ ರೂಮು ಯಾವುದು ಇದಿಲ್ಲ, ಖಾಲಿ ಇದ್ದಾವೆ. ಇಲ್ಲ, ಕೆಲವು ಫುಲ್ಲೂ ಇದು. ಯಾವಂಗೆ ಫುಲ್ ಇದ್ರೆ ಯಾಕೆ ಎಂಟ್ರಿ ಆಗಿಲ್ಲ? ನಾವು ನಮಗೆ ಗೊತ್ತಿಲ್ಲ. ಅದು AWR Jಗೆ ಗೊತ್ತು. ಬೋಸ್ರಾ ಸಾಬ್ ಗನ್ಮೈನ್ ಡ್ರೈವರು ಅವ್ರು ಬೆಂಗಳೂರಿನಲ್ಲಿ ಬರ್ತಾರೆ. ಅದು ಫೋನ್ ಮುಖಾಂತರ ಹೇಳಿರ್ತಾರೆ AWR J. ಆಮೇಲೆ MLC ಅವರು ಯಾವಾಗ ಬಂದು 2 ತಾಸು ಯಾರಂದರೆ ವಸಂತ್ ಕುಮಾರ್ ಅಂತ VIP ಶಿಫ್ಟ್ ಕೊಡ್ತಿರ್ತೀವಿ, ಕುಂತು ಹೋಗ್ತಿರ್ತಾರೆ. ಇವ್ರಿಗೆಲ್ಲ ವರ್ಷ ಇಲ್ಲ. ಯಾರಿಗೆ MLC ಅವ್ರಿಗೆ 2-3 ತಾಸಿಗೆ ಲೋಕಲ್ ಇರ್ತಲ್ಲ, ಅವ್ರಿಗೆ MLAಗಳಿಗೆ ಬರ್ಸಂಗಿಲ್ಲ, ಅವ್ರು ಬಂದು ಕುಂತು ಹೋಗ್ತಾರೆ ಅಂಥವ್ರು ಕೊಡ್ತೀವಿ. ಆಮೇಲೆ ಇವ್ರು ಇದ್ರೆ ಸರ್ ಯಾರಂದ್ರೆ ಹೇಳ್ದಂಗೆ ಇಬ್ಬರು ಎಲ್ಲರೂ ಇಚ್ಚಿಟ್ಟವ್ರು ಈ ಕೋರ್ಟವ್ರು ಬರ್ದಾರ. ನಿನ್ನೆ ಯಾರ್ಯಾರು ಇದ್ರು? ನಿನ್ನೆ ಯಾರಿಲ್ಲ. ರೂಮು ಕೋರ್ಟ್ ಅಲ್ಲ, ಎಷ್ಟು ರೂಮ್ ಇದೆ ಟೋಟಲ್? 8 ರೂಮ್ ಇದೆ. 4 ರೂಮ್ ಲೆಟರ್ ಬಂದವ ಕೋರ್ಟ್ನವ್ರು.
ನೆನ್ನೆ ಫುಲ್ ಬ್ಯಾಂಕ್ ಕಡೆ ಐತೆ, ವಾಟ್ಸಪ್ ಹಾಕಿದ್ದಾರೆ, ಹ್ಞೂ ಕೋರ್ಟ್ನಾಗ ಹಾಕ್ಯಾರ. ಆಮೇಲೆ 8 ರೂಮಲ್ಲಿ 4 ರೂಮ್ ಕೋರ್ಟಿಗೆ ಕೊಟ್ಟಿದ್ರಿ. ಕೋರ್ಟ್ ಇನ್ನು 4 ರೂಮ್ ಯಾರಿದ್ರು? 4 ರೂಮಲ್ಲಿ 1 ರೂಮಲ್ಲಿ ಲೋಕಾಯುಕ್ತ ಎಸ್ ಪಿ ಇದಾರ. ಎಷ್ಟು ದಿನದಿಂದ ಇದ್ದಾರೆ? ಎಷ್ಟು ದಿನದಿಂದ ಇದ್ದಾರೆ ಅವರು? ಒಂದು 2 ತಿಂಗಳಾಯ್ತು ಇಲ್ಲಿ ಬರ್ತಾರೆ, ಡೇಟ್ಸ್ ಅಂತ ಬುಕ್ ಮಾಡಿದ್ದು, ಅವಾಗ ಬರ್ತಿರ್ತಾರೆ. ಯಾರು ಹಿಂಗೈತೆ ಲೋಕಾಯುಕ್ತ ಎಸ್ ಪಿ ರಾಶಿ ಅವರು ಹೋಗಿ ಬರ್ಸ್ಕೊಂತಿರ್ತಾರ. ಅವರು ಅಲ್ಲ 2 ತಿಂಗಳು ಒಂದು ರೂಮ್ ಲೋಕಾಯುಕ್ತ ಎಸ್ ಪಿಗೆ ರಿಸರ್ವ್. ಅವ್ರ ಕ್ವಾರ್ಟರ್ಸ್ ರೆಡಿ ಇಲ್ಲ, ಅವ್ರು ನಮ್ಮವ್ರಿಗೆ ಅವ್ರು ಗೊತ್ತು, ಅವ್ರ ಪ್ರಕಾರ ಅವರು. ಓಕೆ ಓಕೆ. ಇನ್ನು 3 ರೂಮು? 4 ರೂಮ್ ಒಂದು ಒಬ್ಬರು ಜಡ್ಜ್ ಬಂದಾರ ಟ್ರಾನ್ಸ್ಫರ್ ಆಗಿ. ಅವ್ರು ಎಷ್ಟು ದಿನದಿಂದ ಇದ್ದಾರೆ? ಅವರು ಇವಾಗ 7-8 ದಿವಸ ಆಯ್ತು ಹೋಗ್ಯಾರ. ಇವಾಗ ಹಾಂ ಮತ್ತೆ ಬರ್ತಾರೆ, ಕೀ ತಗೊಂಡ್ರೆ 2-3 ದಿವಸ ಬರ್ತಾರೆ. ಮನೆ ಎದುರುಗಡೆ ಮನೆ ಜಿಲಾನಿ ಅಂತ ಇದ್ರು, ಅವರು ಖಾಲಿ ಮಾಡಿ AC ಪ್ರಮೋಷನ್ ಆಗಿ ಹೋಗ್ಯಾರ. ಈ ಮನೆ ಕಲರ್ ನೋಡ್ಯಾಕತ್ತಾರೆ, ಈ ಮನೆ ಸುಟ್ಟಾಕ್ತಾರೆ. ಸರಿ ಆಯಿತು. ಹಾಂ ಇನ್ನೆರಡು ರೂಮ್ ಸರ್? ಒಂದು ರೂಮ್ ನಿನ್ನೆ 2 ದಿವಸದಿಂದ ಮೊಟ್ಟೂರಿಗೆ MLC ಅವರಿಗೆ, MLA ಅವರು ಮತ್ತು MLC ಅವರು ಬಂದಿರ. ಯಾರು ಸರ್? ಹಾಂ KW ಅವರು ಬರ್ತಾರೆ. ತುಂಗೈ ಕೃಷ್ಣ ಯಾರಿದು? ಸೊ ಅವ್ರಿಗೆ ಏನು ಎಂಟ್ರಿ ಏನು ಮಾಡ್ಸಲ್ಲ? ಇವ್ರು ಬಂದಾರ, ಅವರು ನಮ್ಮ ಸಾಹೇಬ್ KW ಹ್ಞೂ. ಸೊ ನಿನ್ನೆ ಇನ್ನೆರಡು ರೂಮ್ ಏನಾಯಿತು ಅಂತ ಹೇಳಲಿಲ್ಲ ನೀವು? 4 ರೂಮ್ ಅವ್ರಿಗೆ ಇದೆ, ಲೆಟ್ರ್ ಇದೆ, ಒಂದು ರೂಮ್ ಕಡೆ ಅಲ್ಲ ಆಯಿತು. 1 ರೂಮ್ ಮಟ್ರು ಸಾಹೇಬ್ ಇಟ್ಟಿದ್ರಿ, 1 ಲೋಕಾಯುಕ್ತ ಎಸ್ ಪಿ ಇದ್ದಾರೆ, ಅವ್ರು ಜಡ್ಜ್ ಇದ್ದಾರೆ. ಇನ್ನೊಂದು ಇದೆ, 1 ರೂಮ್ ಸೂಟ್ ರೂಮ್. ಅದು ಯಾರು ಕೊಡಲ್ಲ, ಅದು ಸೂಟ್ ರೂಮ್. ಅದು MLC ಅವರು MLA ಗಳು ಬರ್ತಾರೆ. ಕಾವೇರಿ ಸೂಟ್. ಹಾಂ ಬರ್ತಾರೆ, ಯಾರನ್ನು ಹೇಳ್ತಾರೆ. ಲಾಸ್ಟ್ ಇನ್ನೊಂದೇ ಒಂದು ಕ್ವಶನ್ನು. ಪ್ರತಿ ತಿಂಗಳು ನಿಮಗೆ 7ರಿಂದ 8 ಜನ, ಅಂದರೆ ಒಂದು ಎಷ್ಟು ಜನ ಇದೆಯಪ್ಪ? ಅದು ಬಿಟ್ಟರೆ ನಿಮಗೆ ಯಾರು ಜನಗಳು ಬರಲ್ಲ, ಆದರೂ ರೂಮ್ಗಳು ಫಿಲ್ ಆಗಿರ್ತದೆ ಅಲ್ಲಪ್ಪ? ಇಷ್ಟೇ ಜನ ಬರೋದಾ ತಿಂಗಳ? ತೆಗೀರಿ ಹೇಳ್ತೀನಿ ಎಷ್ಟು ಜನ ಅಂತ. ಒಂದು ತಿಂಗಳಿಗೆ ಎಷ್ಟು ಜನ? ನಿನ್ನ ರಿಕ್ರೂಟ್ ಮಾಡ್ಬೇಕಂದ್ರೆ ಅವ್ರು ನನ್ನ ಕೈಯಿಂದನೇ ಸಂಬಳ ಕೊಡ್ತೀನಿ ಅಂತ ಹೇಳಿದ್ರ ಜೈ? ಎಷ್ಟು ತಿಂಗಳಾಯ್ತು ನೀನೀಗ ಬಂದು? ಅವಾಗ ಅಪ್ಪ ಮಾಡ್ತಿದ್ರು, ಅಪ್ಪ ಡೆತ್ತು, ಆಮೇಲೆ ಅಮ್ಮ ಮಾಡಿದೆ, ಅಮ್ಮ ಡೆತ್ತು. ನಾನು ಬಂದು 3 ವರ್ಷ ಆಯ್ತು. ಬಟ್ ನೀನು ಪರ್ಮನೆಂಟ್ ಏನಾಗಿಲ್ಲ? ಇಲ್ಲ ಇಲ್ಲ ಸರ್. ಓ ಪರವಾಗಿಲ್ಲಪ್ಪ. ಕರುಣಾಮಯಿ ಇದ್ದಾರೆ ಹಂಗಾರೆ ಜೈ? ಹಾಂ ಅವಾಗಿಂದ ಅವರು ನಮ್ಮ AW ಸರ್ ಅವರೇ ಇದು ಮಾಡ್ಕೊಂಡು ಅವರೇ. ಅಲ್ಲ ಈಗ ಯಾರು ಸ್ವಂತ ಕೈಯಿಂದ ದುಡ್ಡು ಕೊಡೋಕೆ ಯಾರನ್ನ ಇದ್ದಾರಾ? ಯಾರು ಕೊಡ್ತಾರೆ? ಅದ್ರ ಬಿಲ್ನಾಗ ಏನೋ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿದ್ದು, ನಮ್ಗೇನು ಗೊತ್ತು. ಅವ್ರೇನು ಸಂಬಳ ಸಿಗ್ತದ ಅವ್ರಷ್ಟೇ ಅವ್ರಿಗೆ ಗೊತ್ತು. ತಾವು ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ? ಮಾನವ ಹಕ್ಕುಗಳ ಸಂರಕ್ಷಣೆ. ಚಕ್ರವರ್ತಿ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಅಂತ, ಬೆಂಗಳೂರಿಂದ. ಈ IB ಎಲ್ಲ ನಿಮ್ಮ AW ಅವ್ರ ಆಸ್ತಿ ಪರ್ಮನೆಂಟಾಗಿ ಅವರೇ ಸ್ವಂತ ಆಸ್ತಿ ಮಾಡ್ಕೊಂಬಿಟ್ಟವ್ರ? ಅವ್ರ ಹೆಸರು ಬರ್ಕೊಂಡವ್ರ? ಯಾಕೆ ಅಂತಂದರೆ ಒಂದು ಸಪ್ರೇಟ್ ರಿಜಿಸ್ಟ್ರ್ ಮಾಡಿದ್ದಾರೆ. ಯಾರ್ಯಾರಿಗೆ ಫೋನ್ ಮಾಡ್ತಾರೆ ಅವ್ರಿಗೆ ಒಂದು ರಿಜಿಸ್ಟ್ರು, ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರಿಗೊಂದು ರಿಜಿಸ್ಟ್ರು. ಆಮೇಲೆ ಎಂಟೈರ್ ರಿಜಿಸ್ಟ್ರನ್ನ ಒಂದ್ಸರಿ ತಂದು ಚೆಕ್ ಮಾಡಿ ನೋಡಿದ್ರೆ 1 ತಿಂಗಳಲ್ಲಿ 8 ಜನ ಅಷ್ಟೇ ಚೆಕ್ಕಿನ್ ಇರೋದು. ಜನವರಿ, ಫೆಬ್ರವರಿ, ಮಾರ್ಚಿಂದ ನೋಡ್ತಿದ್ದೀನಿ. ಜನವರಿಗೆ 8 ಜನ, ಫೆಬ್ರವರಿಗೆ 8 ಜನ, ಮಾರ್ಚ್ಗೆ 8 ಜನ. IBಯಲ್ಲಿ 8 ಜನ ಬರ್ತಾರಾ? ಅಂದರೆ ಇದರ ಅರ್ಥ ಏನು? ಡೈಲಿ ತುಂಬ್ತಾ ಇದೆ, ಅವ್ರ ಜೇಬ್ ತುಂಬ್ತಿದೆ. ಈ ಅಪ್ಪ ರಾಘವೇಂದ್ರ 3 ಜನ ಎಂಪ್ಲಾಯಿನ ಇಟ್ಕೊಂಡು ನಾವು ಸ್ವಂತ ದುಡ್ಡು ಕೊಟ್ಕೊಂಡು ಅಂದರೆ ಬಿಸ್ನೆಸ್ ಮಾಡ್ತಾವನೆ ಅಂತ ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ. ಸೊ ಹಾಗಾಗಿ ಈ ಕೂಡಲೇ ಅವ್ರ ಮೇಲೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಬೇಕು ಇವತ್ತೇ. ಅದನ್ನು ನಾನು ಮತ್ತೆ ಟೈಮು ಕೊಡೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಬ್ಬರು ಸಾರ್ವಜನಿಕರು, ಯಾರೋ ಒಬ್ಬ ಹೋರಾಟಗಾರರು, ಒಬ್ಬ ಫ್ರೀಡಮ್ ಫೈಟರು, ಇಂಥವ್ರು ಯಾರನ್ನ ಫೋನ್ ಮಾಡಿದ್ರು ಇವರು ತಲೆ ಕೆಡ್ಸ್ಕೊಳ್ಳಲ್ಲ. ಯೋಗರು ಇವ್ರಿಗೆ ಬೇಕಿಲ್ಲ. ಇವ್ರಿಗೆ ಯಾರು ಫೋನ್ ಮಾಡ್ಬೇಕು ಹೇಳಿ? MLA ಫೋನ್ ಮಾಡೋದು ತಲೆ ಕೆಡ್ಸ್ಕೊಳ್ಳಲ್ಲ. ನೀವೇನೋ ಹೇಳಿದ್ರೆ ಸ್ವಲ್ಪ ಮಾತು ಕೇಳ್ತಾರೆ. ಯಾಕೆಂದರೆ ಪಾಪ ಅಧಿಕಾರ ಇದೆಯಲ್ಲ. ನೀವು ರಿಟೈರ್ಡ್ ಆಗ್ಬಿಟ್ಟು ಏನೋ ಫೋನ್ ಮಾಡಿದ್ರೆ ಇಡೀ ಸರ್ ಫೋನ್ ಇಡ್ರಿ ಶಂಕರ್ ಅವರೇ ಅಂತಾರೆ. ಸೊ ಅಂಥ ಪರಿಸ್ಥಿತಿಗೆ ಸಮಾಜನ ತರೋದು ಬೇಡ. ಅಧಿಕಾರ ನಿಮ್ಮ ಕೈಯಲ್ಲಿದೆ. ಸೊ ದಯಮಾಡಿ ಈ ಕೂಡಲೇ ಅವನು ಕರೆಸಿ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿಸಿ. ದುಡ್ಡು ನಷ್ಟ ಮಾಡ್ತಾ ಇದ್ದಾನೆ. ಆಮೇಲೆ ಲೋಕಾಯುಕ್ತ SP-ಗೆ 3 ತಿಂಗಳು 4 ತಿಂಗಳು ಬಿಲ್ಡಿಂಗ್ ಕೊಡುವಂಥದ್ದು ಏನಿದೆ? ಅಧಿಕಾರದಲ್ಲಿ ಇದೆಯಾ? ಅವನು SP ಇರಲಿ, ಯಾರೇ ಇರಲಿ, ಏನಿದೆ ಹೇಳಿ? ಅಲ್ಲ, ನಾನು ಕಂಪ್ಲೇಂಟ್ ಬರ್ಕೊಲ್ಲ. ನನ್ನ ಕಂಪ್ಲೇಂಟ್ ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಲೆಟ್ರೇಡಲ್ಲಿ ಬರ್ಕೊಡ್ತೀನಿ. ನನ್ನ ಕಂಪ್ಲೇಂಟಿನ ಆಧಾರದ ಮೇಲೇ ಎತ್ತಾಕ್ಸಿ. ನೀವು ಪಾಪ ಅಧಿಕಾರ ದುರುಪಯೋಗ ಮಾಡಿಬಿಟ್ರು, ಶಂಕರು ನನ್ನ ಓಡಿಸ್ಬಿಟ್ರು ಅಂತ ಅನ್ನೋದು ಬೇಡ. ಇದು ಮಾಕರಿ ಆಫ್ ದಿ ಡೆಮೋಕ್ರಸಿ. ಆ ಯಪ್ಪ ಇಲ್ಲೇ ಮೀಟಿಂಗಲ್ಲಿ ಇದ್ದೀನಿ ಅಂತ ಅಂದಲ್ಲ, ಎಲ್ಲಿ ಕಾಣಿಸ್ತಿಲ್ಲ? ರಾಘವೇಂದ್ರ ಮತ್ತು ನಾಗರಾಜ್ ಇದ್ರು.
ಆಫೀಸಿಗೆ ಒಂದು ಲೆಟರ್ ಬರೆಸ್ತೀನಿ, ನೀವು ಅದೊಂದು SP ಕೊಡ್ರಿ, ಅದ್ರ ಮೇಲೆ ಇದು ಬರೀತೀನಿ. SP ಒಂದು ಬರೀತೀನಿ. ಮತ್ತು ಜಡ್ಜಸ್ಸೇ ಆಗಲಿ, ಜಡ್ಜಸ್ಗೂ ಯಾವ ರೂಲಲ್ಲೂ ಇಲ್ಲ. ಕಂಪ್ಯಾಷನ್ ಆ್ಯಕ್ಟಲ್ಲೂ ನೀವು ಅವ್ರು ನಿಮಗೆ ರಿಕ್ವಿಸಿಷನ್ ಕೊಡ್ಬೋದು. ಒಂದು ಕರುಣೆಯಿಂದ ಏನೋ ಪಾಪ ಟೆಂಪ್ರವರಿ ಕೊಡ್ಬೋದೇ ಹೊರತು ಏನು ಅವ್ರ ಮನೆನಾ ಇದು? ಅವ್ನು ಹೇಳ್ತಾನೆ ಎದುರಿಗೆ ಮನೆ ಆಗ್ತಾ ಇದೆ, 4 ದಿವಸಗಟ್ಟಲೆ ಇರ್ತದೆ. ಇವ್ರ ಮನೆ ಆಗ್ತಾ ಇದೆ ಅದಕ್ಕೆ ಇಲ್ಲಿ ಕೊಟ್ಟಿದ್ದೀವಿ ಅಂದರೆ ಏನದ್ರ ಅರ್ಥ? ಒಂದೆರಡು ದಿವಸ 3 ದಿವಸ ನಡೀತದೆ. ಹೋಟ್ಲು ಮಾಡ್ಕೊಂಡಿರಲಿ ಸ್ವಾಮಿ, ಅವ್ರಿಗೇನು ಕಮ್ಮಿ ಸಂಬಳ ಕೊಡಲ್ಲ, ಅವ್ರಿಗೇನು ಕಮ್ಮಿ ಸಂಬಳ ಕೊಡ್ತಾ ಇಲ್ಲ, ಹೋಟ್ಲು ಮಾಡ್ಕೊಂಡಿರಲಿ. ಕೊಡಕ್ ಬರಲ್ಲ. ಹಾಂ, ಅವರು ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ ರಿಜಿಸ್ಟರ್ ಎಂಟ್ರಿ ಮಾಡಬೇಕು, ಅಮೌಂಟ್ ಎಷ್ಟು ಏನು ಅಂತ. ಎಲ್ಲಿ ಇವಾಗ ಅದು ಲೆಕ್ಕ ಪರಿಶೋಧನೆ ಯಾರು ಮಾಡೋದು? ಯಾಕೆ ಯಾರು ಗಮನ ಹರಿಸ್ತಾ ಇಲ್ಲ? ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಅಂತ. ಇದು ನಿಮ್ಮ IB ಮೇಲೆ ನಾನು ನಿಮ್ಮ IB ಹತ್ರ ಬಂದು ಚೆಕ್ ಮಾಡಿದೆ. ಅಲ್ಲಿ ನೀವು ಲೋಕಾಯುಕ್ತ SP ಅವ್ರಿಗೆ ಒಂದು 6 ತಿಂಗಳಿಂದ ಕೊಟ್ಟಿದ್ದೀರಂತೆ, ಹೌದಾ? ಹೌದು. ಲೋಕಾಯುಕ್ತ SP ಅವ್ರಿಗೆ 6 ತಿಂಗಳಿಂದ ಯಾಕೆ ಕೊಡ್ತೀರಿ? ಏನ್ ಮಾಡ್ಬೇಕಲ್ರಿ, ಕೊಡ್ಬೇಕಲ್ಲ ಅವ್ರು, ಬೇಕಂತಾರ ಅವ್ರು. ಏನ್ ಮಾಡ್ಬೇಕಲ್ರಿ, ಕೊಡ್ಬೇಕಲ್ಲ ಅವ್ರು, ಬೇಕಂತಾರ ಅವ್ರು. ಅಲ್ಲ, ಬೇಕಂತ ರೂಲ್ಸ್ ಏನ್ ಹೇಳುತ್ತೆ? ಕೊಡ್ಬೇಕು ಅಂತ ಹೇಳುತ್ತಾ ರೂಲ್ಸ್? ಕೊಡ್ಬೇಕಂತೇನಿಲ್ಲ, ಕೊಡ್ಬೇಕಂತೇನಿಲ್ಲ. ಹ್ಮ್ ಹ್ಮ್. ಇದೇನ್ ದರ್ಪ ಇಂದ ತಗೊಂಡಿರೋದು? ದರ್ಪ ಅಂತಲ್ಲ, ಏನೋ ಮಾನವೀಯ ದೃಷ್ಟಿಯಿಂದ ಕೊಟ್ಟಿವಿ. ಮಾನವೀಯತೆ ದೃಷ್ಟಿಯಿಂದ ಬೇರೆ ಯಾರಿಗಾನ ಕೊಡ್ತೀರಾ? SP ಅದಾರ ಅವರು. ಹ್ಮ್. ಹಂಗಾಗಿ ಕೊಟ್ಟಿವಿ. ಸರಿ, SP ಆದ್ರೆ ಕೊಡ್ಬೋದು. ಸರಿ, ಆಯ್ತು, ಅದಿರ್ಲಿ. ಆಮೇಲೆ ಇನ್ನ ಮಿಕ್ಕ ರೂಮು 4 ಜನ ಜಡ್ಜ್ಗೆ ರಿಸರ್ವ್ ಮಾಡಿದೀರಾ? ಹೌದು, ಜಡ್ಜ್ಗಳು ಬರ್ತಾರ ಹೋಗ್ತಾ ಇರ್ತಾರ ಹಂಗೆ. 4 ರೂಮು. ಇನ್ನ 3 ರೂಮು MLC ಗಳಿಗೆ ಕೊಟ್ಟಿದ್ದೀರಿ. MLC ಗಳಿಗೆ ಹಾ, ಇಲ್ಲ. ನಿಮ್ಮ ಅಲ್ಲಿ ಹುಡುಗ ಇರ್ತಾರಲ್ಲ, ಯಾರು ಮಿಸ್ಟರ್ ನಬಿ, ಬರ್ತಾರ ಹೋಗ್ತಾರ ಅಷ್ಟೇ ಅವರು. ಎಲ್ಲ ನಬಿ ಇದಾರಲ್ಲ, ಹ್ಮ್. ಅವ್ರು ಒಂದು ಸೂಟ್ ರೂಮ್ ನ MLC ಅವ್ರಿಗೆ ರಿಸರ್ವ್ ಮಾಡಿ. MLC ಅವ್ರು ಬರ್ತಿರ್ತಾರ ಹೋಗ್ತಿರ್ತಾರ ಅಷ್ಟೇ. ಅವ್ರಿಗೆ ಇನ್ನ ಅಲರ್ಟ್ ಆಗಿಲ್ಲ ಯಾವ್ದು DC ಯಾವಾಗಾರೆ ಬಂದಾಗ ಬರ್ತಾರ ಹೋಗ್ತಾರ ಅಷ್ಟೇ. ಆಮೇಲೆ ರಾಘವೇಂದ್ರ ಅವ್ರೆ, ನೀವು 2 ಜನ ಎಂಪ್ಲಾಯಿನ ಸಂಬಳ ಕೊಟ್ಟು ಇಟ್ಕೊಂಡಿದೀರಿ ಅಂತ ಕೇಳ್ಪಟ್ಟೆ. ಇಬ್ಬರನ್ನ ನೀವೇ ಸಂಬಳ ಕೊಟ್ಟು, ಅಂದ್ರೆ ಸರ್ಕಾರ ಅಲ್ಲ, ನೀವೇ ಸಂಬಳ ಕೊಟ್ಟು ಇಟ್ಕೊಂಡಿದ್ದೀರಿ ಅಂತ ಕೇಳ್ಪಟ್ಟೆ, ಸಾಮಾಜಿಕ ಕಳಕಳಿಯಿಂದ. ಅದು ಔಟ್ಸೋರ್ಸಸ್. ಯಾವಾಗ ಎಮರ್ಜೆನ್ಸಿ ಇರ್ತದ ಕರ್ಸ್ಕೊತೀವಿ, ಮಾಡಿಸ್ಕೊತೀವಿ, ಕಳಿಸ್ತೀವಿ. ಯಾರು ಮಿನಿಸ್ಟ್ರು ಬಂದಾಗ. ಅಲ್ಲ, 2 ಹುಡುಗರು ಹೇಳಿದ್ರು ಕಸ ಬೆಳಿಲಿಕ್ಕೆ ರಾಘವೇಂದ್ರ ಸರ್ ಸಂಬಳ ಕೊಡ್ತಾವ್ರೆ ಅಂತ. ರಾಘವೇಂದ್ರ ಎದಕ್ ಕೊಡ್ತೇನೆ ಸಂಬಳ? ಮತ್ತೆ ಈಗ ಅದು ಔಟ್ಸೋರ್ಸ್ ಅಂದ್ರೆ ಎಂಪ್ಲಾಯ್ ರಿಕ್ರೂಟ್ಮೆಂಟ್ ಆಗಿಲ್ವಂತಲ್ಲ? ನಿಮ್ ಡಬಲ್ ಹತ್ರ ಮಾತಾಡಿದ್ನಲ್ಲ ನಾನು. ಇಲ್ಲ, ಎಂಪ್ಲಾಯ್ ರಿಕ್ರೂಟ್ಮೆಂಟ್ ಆಗಿಲ್ಲ. ಎಂಪ್ಲಾಯ್ ರಿಕ್ರೂಟ್ಮೆಂಟ್ ಆಗದಂಗೆ ಅವ್ರಿಗೆ ಸಂಬಳ ಯಾರು ಕೊಡ್ತಿದ್ದಾರೆ? ಏನೋ ಹಿಂಗೆ ಔಟ್ಸೋರ್ಸಸ್ ತಗೊಂಡಿರ್ತೀವಿ. ಸರಿ, ಔಟ್ಸೋರ್ಸ್ ತಗೊಂಡಿದ್ದೀರಿ ಕರೆಕ್ಟ್ ಸರ್, ಬಟ್ ಸಂಬಳ ಯಾರು ಕೊಡ್ತಾರೆ? ಡೈಲಿ ವೇಜಸ್ ಮೇಲೆ ಹಾಕಿ ಕ್ಲೇಮ್ ಮಾಡಿಸ್ಕೊಡ್ತೀವಿ ಆಫೀಸ್ಲಿಂದ. ಆಫೀಸಿಂದ ಡೈಲಿ ವೇಜಸ್ ಕೊಡ್ತಿದ್ದೀರಿ. ಬಟ್ ನಿಮ್ಮ ಡಬಲ್ ಅವ್ರಿಗೆ ಇದು ಗಮನಕ್ಕಿಲ್ವಾ? ಇದೆ, ಗೌರವಕ್ಕಿದೆ. ಅವ್ರಿಗೆ ಗೊತ್ತದ, ಅವ್ರಿಗೆ ಗೊತ್ತಿಲ್ಲ ಬಿಡ್ತಾರ. ನಿಮ್ಮ ಡಬಲ್ ಅವ್ರನ್ನ ಬಂದು ಮಾತಾಡ್ಸಿ ಶಂಕರ್ ಅವ್ರನ್ನ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಅವ್ರೇನೋ ಪರ್ಸನಲ್ ಅವ್ರ ಖರ್ಚು ವೆಚ್ಚದಿಂದ ಮಾಡ್ತಾ ಇರ್ಬೇಕು ಅಂತ ಅಂದ್ರು. ಆಮೇಲೆ ಆ ಹುಡುಗ ರಿಕ್ರೂಟೆಡ್ ಆಗಿರೋನು ಅವ್ನು ಹೇಳ್ದ, ಸರ್ ಪರ್ಸನಲ್ ದುಡ್ಡಲ್ಲಿ ಕೊಡ್ತಾವ್ ಸರ್ ನನ್ಗೆ ಅಂತ. ಸರಿ, ಒಳ್ಳೆ ಸಾಮಾಜಿಕ ಕಳಕಳಿ ಅಂತ ಅನ್ಕೊಂಡ್ ಬಂದೆ. ಆ ರಿಜಿಸ್ಟರ್ ಒಂದ್ ಮೇಂಟೈನ್ ಮಾಡ್ತಿರಲ್ಲ, ರಿಜಿಸ್ಟರ್ ಅಲ್ಲಿ ರೆಫರೆನ್ಸ್ ಮಾಡಿರೋರು ಅಥವಾ ಫೋನ್ ಮಾಡಿ ಹೇಳಿರೋರು ಅವ್ರಿಗೆ ಸಪರೇಟ್ ರಿಜಿಸ್ಟರ್ ಮಾಡ್ತಾ ಇದೀರಿ, ಅದಕ್ಕೆ ಯಾರು ದುಡ್ಡು ಕಲೆಕ್ಟ್ ಮಾಡ್ತಾ ಇಲ್ಲ, ಯಾಕೆ? ಹಂಗೇನ್ ಇರಂಗಿಲ್ಲ. ಇವಾಗ ಎಂಟರ್ ಮಂತ್ ನೀವು ನೋಡಿದ್ರೆ 8 ದಿಂದ 9 ಜನ ರಿಜಿಸ್ಟರ್ ಮೆನ್ಷನ್ ಮಾಡಿದ್ರೆ, ಎವ್ರಿ ಮಂತ್ ಒಂದ್ 8 ರಿಂದ 9 ಜನ ಅಷ್ಟೇ ಮೆನ್ಷನ್ ಮಾಡ್ತಾ ಇದ್ದೀರಿ. ಹೋಗ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಹಣವನ್ನ ದುರುಪಯೋಗ ಮಾಡ್ತಾ ಇದ್ದೀರಾ? ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ರಾಘವೇಂದ್ರ, ಹಣ ದುರುಪಯೋಗ ಆಗ್ತಾ ಇದೆ, ದುಡ್ಡನ್ನ ನೀವು ಕಲೆಕ್ಟ್ ಮಾಡ್ತಾ ಇಲ್ಲ, ಡೆಪಾಸಿಟ್ ಮಾಡ್ತಿಲ್ಲ ಅಂತ ಕೇಳ್ತಿದ್ದೀನಿ. ಹಣ ದುರುಪಯೋಗ ಆಗಂಗಿಲ್ಲ. ಅಲ್ಲಿ ಸೀದಾ ಬರ್ತದೆ, ಚಲನ್ ತುಂಬ್ತಾರೆ, ಬ್ಯಾಂಕಿಗೆ ಕಳಿಸ್ತಾರೆ. ಸೀದಾ ಬರೋದ್ನ ಎಂಟ್ರಿ ಮಾಡ್ತಾ ಇಲ್ವಲ್ಲ ಅನ್ನೋದು ನನ್ನ ಪ್ರಶ್ನೆ. ಎಂಟ್ರಿ ಆದ್ಮೇಲೆ ಚಲನ್ ತುಂಬ್ತೀವಿ ನಾವು ಟೋಟಲಿ. ಈಗ ನನ್ನ ಹತ್ರ ಇರೋ ರಿಜಿಸ್ಟರ್ ರಾಂಗ್ ಹೇಳುತ್ತಾ? ಓಕೆ, ಇರ್ಲಿ ರಾಘವೇಂದ್ರ, ನಾನು ಏನ್ ಕೇಳ್ಬೇಕು ಕೇಳಿದೀನಿ. ಅದು ಶಂಕರ್ ಅವ್ರಿಗೆ ಕಂಪ್ಲೇಂಟ್ ಅನ್ನ ಸಬ್ಮಿಟ್ ಮಾಡಿದೀನಿ. ಅವ್ರ ಇನ್ವೆಸ್ಟಿಗೇಷನ್ ಆಗ್ಲಿ. ಮಾಡ್ರಿ ಸರ್. ಏನ್ ಅಪಾದನೆ ಇದ್ರೆ ನಾನು ಅನುಭವಿಸ್ತೀನಿ, ಮತ್ತೆ ಏನ್ ಮಾಡಕ್ ಆಗಲ್ಲ. ನೌಕರಿ ಒಂದಿರ್ತದೆ, ಇದು ನೀವು ಮಾಡೋ ಒಂದು ಅಪಾದನೆ, ನಾವು ನಡೆಸೋದು ಒಂದು ಕಿರಿಕಿರಿ, ಇದೆಲ್ಲ ನಾನೇ ಬರ್ಡನ್ ಮಾಡ್ಕೋಬೇಕು. ಯಾರು ಮಾಡ್ಕೋಕ್ ಆಗಲ್ಲ ಅದನ್ನ. ನಡೆಸೋದು ಯಾಕೆ ಕಿರಿಕಿರಿ ಆಗುತ್ತೆ? ಕರೆಕ್ಟ್ ಇದು ಸಾರ್ವಜನಿಕ ದೃಷ್ಟಿಯಿಂದ IB ಇರ್ತದೆ, ಗವರ್ಮೆಂಟ್ IB. ಸಾರ್ವಜನಿಕರಿಗೆ ದಬ್ಬಾಳಿಕೆ ಮಾಡ್ತಾರ. ಸಾರ್ವಜನಿಕರಿಗೆ ಯಾರಿಗಾನ ಕೊಟ್ಟಿರೋದು ಐಡಿಯಾನೇ ಇಲ್ಲ. ನೀವು ಒಬ್ರು
ತಿಳುವಳಿಕೆ ಇದ್ದವರು ಹಾ. ನೀವು ಹಿಂಗ್ ಮಾತಾಡ್ತೀರಿ. ಪೊಲಿಟಿಷಿಯನ್ಸ್ ನಮ್ಗೆ ಎಷ್ಟು ಮಾತಾಡ್ಲಿಕ್ಕಿಲ್ಲ, ರಾತ್ರೋರಾತ್ರಿ ಬದೇ ಒತ್ತಿನ ಮಗನೇ ಬಾಗಲ್ ತೆಗಿ ಅಂತಾರ ಅವಾಗ. ಪೊಲಿಟಿಷಿಯನ್ಸ್ ನಮ್ಗೆ ಎಷ್ಟು ಮಾತಾಡ್ಲಿಕ್ಕಿಲ್ಲ, ರಾತ್ರೋರಾತ್ರಿ ಬದೇ ಒತ್ತಿನ ಮಗನೇ ಬಾಗಲ್ ತೆಗಿ ಅಂತಾರ ಅವಾಗ. ನಾವ್ ಯಾರು ಅನ್ಸ್ಕೋಬೇಕು ಅವಾಗ? ನಮ್ ಹುಡುಗರು ಓಡಿ ಹೋಗ್ತಾರ. ರಾಜಕಾರಣಿಗಳು ಹಂಗ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಸಮಾಜವನ್ನ ಸಮಾಜದಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಈಗ ಒಂದ್ ಕೆಲಸ ಮಾಡ್ಬಿಡೋಣ ಸರ್, ಅದನ್ನ ನೀವು ಒಂದು ಹ್ಯೂಮನ್ ರೈಟ್ಸ್ ದಿಂದ ಅದು ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಒಂದು ಮೆಮೊರಂಡಮ್ ಕೊಡ್ರಿ ಸರ್. ಎಂತ ಮಾತು ಹೇಳ್ತೀರಿ? ಪ್ರೈವೇಟೈಸೇಷನ್ ಯಾವ್ದನ್ನ ಐಬಿನ ಪ್ರೈವೇಟೈಸೇಷನ್ ಮಾಡಕ್ಕಾಗತ್ತಾ? ಮತ್ತೆ ಈಗ ಏನ್ ರಾಜ್ಯವನ್ನ ಮಾಡಕ್ಕಾಗ್ತದೆ? ದೇಶವನ್ನೇ ಮಾರಾಟ ಮಾಡ್ತಿದ್ದಾರೆ. ರೈಲ್ವೆ ಅಲ್ಲ, ಜಾಗ ಪ್ರೈವೇಟೈಸೇಷನ್ ಮಾರೋದಾಯ್ತು, ಅಂದ್ರೆ ಹೆಂಗೆ ಗೊತ್ತಾ ಏರ್ಪೋರ್ಟ್ ಸರ್? ಮಾರಾಯ್ತು, ಸರ್, ಈಗ ಐಬಿಗಳನ್ನ ಮಾರ್ಬಿಡದ? ಪ್ರೈವೇಟೈಸೇಷನ್ ಅಂದ್ರೆ ಹೆಂಗ್ ಗೊತ್ತದ ಸರ್? ಅವ್ರು ವರ್ಷಕ್ಕೆ ಇಷ್ಟು ಕೊಡ್ಬೇಕು ಅವ್ರ ರೊಕ್ಕ ಗೌರ್ಮೆಂಟ್. ಫಸ್ಟ್ ಇನಿಷಿಯಲೈಸೇಷನ್ ನೀವೇ ಮಾಡ್ಬೇಕು. AWE ಅವರು ಒಂದು ರೆಪ್ರೆಸೆಂಟೇಷನ್ ಡಬಲ್ ಕೊಡಿ. ಮಾಡೋದೇ ಒಂದ್ ದೊಡ್ಡ ಕಥೆ ಆಗ್ಯದ ನಂದು. ಆಯ್ತು ರಾಘವೇಂದ್ರ ಅವ್ರೆ. ಈಗ ಏನ್ ಆಗಿಬಿಟ್ಟಿದೆ ಅಂದ್ರೆ ನಾವು ಮಾಡೋ ನೌಕರಿನೇ ಬೇಡ ಆಗ್ಯಾರ ನಮಗ. ಸಮಾಜದಲ್ಲಿ ಎಲ್ಲಾರು ನಿಮ್ ಎಲ್ಲ ಅಧಿಕಾರಿಗಳೇ ಬಡದ್ ಬಾಯಲ್ಗೆ ಹಾಕೊಂಡ್ರೆ ಮತ್ತೆ ಜನರು ಏನಾಗ್ಬೇಕು ಹೇಳಿ? ಎಲ್ಲಾ ಅಧಿಕಾರಿಗಳ ಮೇಲೆ ಗುಬಿ ಕುಡಿಸ್ಬೇಡ್ರಿ ಸರ್ ತಾವು. ಆಯ್ತು ಸರ್, ಇವಾಗ ಸಾಮಾಜಿಕವಾಗಿ ನೀವೇನ್ ಮಾಡಿದಿರಿ ಹೇಳಿ ಸರ್? ಸಮಾಜ ಜನಗಳು ಬರ್ತಾರೆ, ಆಯ್ತಾ, ಫ್ರೆಶ್ ಅಪ್ ಆಗಕ್ ಅರ್ಧ ಗಂಟೆ ರೂಮ್ ಕೇಳ್ತಾರೆ, ಕೊಡಲ್ಲ ಅಂತೀರಿ. ಮತ್ತೆ ಇನ್ಯಾರಿಗೆ ಕೊಡ್ತಿದ್ದೀರಿ? ಕೊಡ್ತಿರೋದು ಬ್ಯೂರೋಕ್ರಾಟ್ಸ್ ಗಳಿಗೆ, ಜಡ್ಜ್ ಗಳಿಗೆ, ಲೋಕಾಯುಕ್ತ SP ಗೆ, MLC ಗಳಿಗೆ. ಇದು ಸಾರ್ವಜನಿಕಗೋಸ್ಕರ ಇರೋದಾ ಸರ್? ತಾವು ಸರ್ ಅದು ಪ್ರೋಟೋಕಾಲ್ ಅಂತ ಕರೆಯಲ್ಲ ಸರ್. ಅದು ಅದನ್ನ ಪ್ರೋಟೋಕಾಲ್ ಅಂತಂದ್ರೆ ಅವ್ರು ಲೆಟರ್ ಕಳ್ಸಿರ್ಬೇಕು ನಿಮ್ಮ ಹತ್ರ. DC ಆಫೀಸಿಂದ ನಾನು ಚೆಕ್ ಮಾಡಿದೀನಿ, ಯಾವ ಲೆಟ್ರು ಇಲ್ಲ, ಯಾವ್ದು ಇಲ್ಲ. ಎಲ್ಲ ಇನ್ಫ್ಲೂಯೆನ್ಸ್ ಅಲ್ಲಿ ಬೈ ಇನ್ನೊಂದು ಸಪರೇಟ್ ದರಖಾಸ್ತು, ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ. ಬಿಡಿ, ಆಯ್ತು ರಾಘವೇಂದ್ರ, ಇದು ಆರ್ಗ್ಯುಮೆಂಟ್ ಮಾಡೋದಕ್ಕಲ್ಲ, ನಾನು ನಿಮ್ಮ ಹತ್ರ ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಥ್ಯಾಂಕ್ ಯು. ನಾನು ಶಂಕರ್ ಹತ್ರ ಮಾತಾಡ್ಕೊಂತೀನಿ. ನೀವು ಅದ್ರ ಬಗ್ಗೆ ಹೆಚ್ಚಿಂದ ಇದು ಮಾಡ್ಬೇಡ್ರಿ ಸರ್ ನಮ್ಗೆ. ಆಯ್ತು, ನಾವೇನ್ ಅದ್ರ ಬಗ್ಗೆ ಇದು ಇಲ್ಲ, ಅದೇ ಮಾಡ್ಬೇಕು ಅಲ್ಲ. ಈಗ ರಾಘವೇಂದ್ರ ಪ್ರಾಬ್ಲಮ್ ಅಲ್ಲ. ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ. ನನ್ನ ಹೆಸರು ರಾಘವೇಂದ್ರನೇ ಕೇಳಿ. ನನ್ನ ಹೆಸರು ರಾಘವೇಂದ್ರನೇ ಕೇಳಿಸ್ಕೊಳ್ಳಿ. ಒಂದ್ ಮಾತು ಹೇಳ್ಬಿಡ್ತೀನಿ ಕೊನೆಯದಾಗಿ. ಇದು ರಾಘವೇಂದ್ರನ ಕೇಳಿಸ್ಕೊಳ್ಳಿ. ಇದು ರಾಘವೇಂದ್ರನ ಸ್ವಾರ್ಥ ಅಲ್ಲ, ಏನೋ ನನಗೆ ಕೊಟ್ಟಿಲ್ಲ ಅದಕ್ಕೆ ಹಿಂಗ್ ಮಾಡ್ಬಿಟ್ರು ಅಂತ. ನನ್ನ ಪೇಜ್ ನ ಹೋಗಿ ನೋಡಿ ಗೂಗಲ್ ಅಲ್ಲಿ, ಹ್ಯೂಮನ್ ರೈಟ್ಸ್ ರಾಘವೇಂದ್ರ ಅಂತ. ನಾನು ಸಾಮಾಜಿಕವಾಗಿ ಎಲ್ಲಾ ಕೆಲಸವನ್ನ ಸತತವಾಗಿ 15 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀನಿ. ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅನಿಸ್ತು, ಮಾಡ್ದೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ದಯಮಾಡಿ ನಿಮ್ಮ ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ. ಇಲ್ಲವಾದಲ್ಲಿ ನಾವು ಖಂಡಿತವಾಗ್ಲೂ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡಲ್ಲ. ಯಾಕೆಂದ್ರೆ ಮಿಸ್ಯೂಸ್ ಆಗಿದೆಯಲ್ಲ. ಸೊ ಹಾಗಾಗಿ ನಾವು ಎಲ್ಲಿ ಕೊಡಬೇಕು ಅಂತ ನಮಗೆ ಗೊತ್ತಿದೆ. ರಾಜ್ಯದ ಜನತೆ ಇದನ್ನು ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಹೋರಾಟ ಹಾಗೂ ನಮ್ಮ ವಿಜಯವಾಹಿನಿ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಧನ್ಯವಾದ.